ಜೈ ಹಿಂದ್, ಎಲ್ಲರಿಗೂ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಇವತ್ತರಿಂದ ನಾವು ಹಿಸ್ಟ್ರಿ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಹಿಸ್ಟ್ರಿ ಕ್ಲಾಸ್ದಲ್ಲಿ ನಾವು ಮುಖ್ಯವಾಗಿ ಏನೆಲ್ಲ ಓದಬೇಕಾಗಿದೆ ಅವುಗಳನ್ನ ಬಹಳ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಆಮೇಲೆ ಇವತ್ತು 1ನೇ ಕ್ಲಾಸ್ ಇದೆ. ಬಹಳ ಹೆಚ್ಚಿನ ಸಮಯದವರೆಗೆ ನಾವು ಡಿಸ್ಕಷನ್ ಮಾಡದೆ ಬೇಸಿಕ್ ಆಗಿರುವಂತಹ ಹಿಸ್ಟ್ರಿ ಬಗ್ಗೆ ಏನೆಲ್ಲ ಇದೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡೋಣ ಕ್ಲಾಸಸ್. ಬಟ್ ಏನು ಅಂತಂದ್ರೆ ಕ್ಲಾಸಸ್ ಗಳನ್ನ ನೀವು ಏನ್ ಮಾಡ್ಬೇಕು, ನೋಡಿ ಅವುಗಳನ್ನ ನೋಟ್ಸ್ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ರಿವಿಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇವತ್ತು 1ನೇ ಕ್ಲಾಸ್ ಇದೆ ಹಿಸ್ಟ್ರಿದು. ಸೊ 1ನೇ ಕ್ಲಾಸ್ ಅಲ್ಲಿ ನಾವು ಏನೆಲ್ಲ ನೋಡೋಣ. ಮೊದಲನೇದಾಗಿ ಹಿಸ್ಟ್ರಿದಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ಹಿಸ್ಟ್ರಿ. ಇದನ್ನ ನಾವು ಇತಿಹಾಸ, ಇಂಗ್ಲಿಷ್ ದಲ್ಲಿ ಏನಂತ ಕರಿತೇವ್ರಿ, ಹಿಸ್ಟರಿ ಅಂತ ಹೇಳಿ ಕರಿತಾ ಇದ್ದೇವೆ. ಓಕೆ, ಮೊದಲನೇದಾಗಿ ಇತಿಹಾಸದ ಜನಕ, ಇತಿಹಾಸದ ಪಿತಾಮಹ ಅಂತ ಯಾರನ್ನ ಕರಿತೇವೆ ನಾವು? ಹೆರೋಡೋಟಸ್. ಯಾರನ್ನ ಕರಿತೇವೆ? ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ದಿಂದ ಹಿಸ್ಟ್ರಿ ಪಿತಾಮಹ ಹೆರೋಡೋಟಸ್ ಬರ್ತಾ ಇದ್ದಾರೆ. ಸೊ ಈ ಇತಿಹಾಸವನ್ನ ನಾವು 3 ಭಾಗವಾಗಿ ಏನ್ ಮಾಡ್ತೀವಿ, ವಿಂಗಡಣೆಯನ್ನ ಮಾಡಲಾಗಿದೆ. 3 ಭಾಗವಾಗಿ ಏನ್ ಮಾಡೋಣ, ನಾವು ವಿಂಗಡಣೆಯನ್ನ ಮಾಡಿದ್ದನ್ನ ನೋಡೋಣ. ಇತಿಹಾಸವನ್ನ 3 ಭಾಗವಾಗಿ ಡಿವೈಡ್ ಮಾಡ್ಯಾರೆ. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದು ಯಾವುದು ಅಂತಂದ್ರ ಪೂರ್ವ ಇತಿಹಾಸ ಅಂತ ಕರಿತೀವಿ ನಾವು ಇದನ್ನ. ಯಾವುದು? ಪೂರ್ವ ಇತಿಹಾಸ ಅಥವಾ ಪ್ರಾಗೈತಿಹಾಸ ಅಥವಾ ಇದನ್ನ ನಾವು ಇಂಗ್ಲಿಷ್ ದಲ್ಲಿ ಪ್ರೀ ಹಿಸ್ಟರಿ ಅಂತ ಕರಿತೇವೆ. ಓಕೆ, ಇದು 1ನೇದ್ದು. ಇದಾದ್ಮೇಲೆ 2ನೇದ್ದು ಯಾವ್ದು ಬರ್ತಾ ಇದೆ, ಇದನ್ನ ನಾವು 2ನೇದ್ದು ಆದ್ಯ ಇತಿಹಾಸ ಅಂತ ಕರಿತೀವಿ. ಆದ್ಯ ಇತಿಹಾಸ. ಇದನ್ನ ನಾವು ಇಂಗ್ಲಿಷ್ ದಲ್ಲಿ ಪ್ರೋಟೋ ಹಿಸ್ಟರಿ. ಇಂಗ್ಲಿಷ್ ದಲ್ಲಿ ಏನಂತ ಕರಿತೀವಿ? ಅದನ್ನ ಪ್ರೋಟೋ ಹಿಸ್ಟ್ರಿ. ನಾವು ಓದ್ಬೇಕಾಗಿರುವಂತದ್ದು ಹಿಸ್ಟ್ರಿ ಈ ಭಾಗಗಳಲ್ಲಿ ಓದ್ಬೇಕಾಗತಿ. ಇದಾದ್ಮೇಲೆ 3ನೇದು ಬರುವಂತದ್ದು ಯಾವುದು ಅಂತಂದ್ರೆ ಇದನ್ನ ನಾವು ಇತಿಹಾಸ ಅಂತ ಕರಿತಾ ಇದ್ವಿ. ಇದು ಯಾವ್ದಿದು? ಇತಿಹಾಸ. ಇದು ಹಿಸ್ಟರಿ. ಓಕೆನಾ? ನಾವು ಆಕ್ಚುಲಿ ಡೈರೆಕ್ಟ್ ಆಗಿ ಇತಿಹಾಸ ಅಂತ ಹೇಳ್ತೀವಿ. ಇತಿಹಾಸದಲ್ಲಿ ಎಷ್ಟು ಡಿವೈಡ್ ಮಾಡ್ತೀವಿ, ಎಷ್ಟು ಭಾಗನ ಮಾಡೇವಿ ಅಂತ ಹೇಳಿದಾಗ ನೀವು ಇಲ್ಲಿ ಹೇಳ್ತೀರಿ, ಇಲ್ಲಿ ಏನು ಅಂತಂದ್ರ ಪ್ರಾಚೀನ ಇತಿಹಾಸ ಅಂತ ಹೇಳ್ತೀರಿ. ಆಮೇಲೆ ಮಧ್ಯ ಇತಿಹಾಸ ಅಂತ ಹೇಳ್ತೀರಿ. ಆಮೇಲೆ ಆಧುನಿಕ ಇತಿಹಾಸ ಅಂತ ಹೇಳ್ತೀರಿ. ಇದಾದ್ಮೇಲೆ ನೆಹರು ಯುಗ ಅಥವಾ ನೆಹರು ಕಾಲ ಅಂತ ಹೇಳ್ತೀರಿ. ಆಮೇಲೆ ಇದಾದ್ಮೇಲೆ ವರ್ಲ್ಡ್ ಹಿಸ್ಟ್ರಿ ಓದ್ಬೇಕ್ರಿ ಅಂತೇಳಿ ಹೇಳ್ತೀರಿ. ಇವೆಲ್ಲವುಗಳು ಬರುವಂತದ್ದು ಎದ್ರೊಳಗೆ ಹೇಳ್ರಿ? ಈ ಭಾಗದೊಳಗೆ ಬರ್ತಾವ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ, ನೆಹರು ಯುಗ, ವರ್ಲ್ಡ್ ಹಿಸ್ಟ್ರಿ. ಇದ್ರೊಳಗೆ ನಾವು ಓದ್ತೀವಿ ಇವುಗಳನ್ನ. ಬಟ್ ಇದಕ್ಕಿಂತ ಮುಂಚೆನೂ ಕೂಡ 2 ಭಾಗಗಳಿದಾವೆ. ಅವು ಯಾವುದು? 1ನೇದ್ದು ಯಾವುದು? ಪ್ರಾಗೈತಿಹಾಸಿಕ. ಆಮೇಲೆ ಇನ್ನೊಂದು ಆದ್ಯ ಇತಿಹಾಸ ಅಂತ ಹೇಳಿ ಬರ್ತಾ ಇದಾವ. ಇದನ್ನ ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ ಅಂತ ಹೇಳಿ ಕೂಡ ನಾವಿಲ್ಲಿ ಕರಿತಾ ಇದ್ದೇವೆ. ಇಷ್ಟ ಅರ್ಥ ಆಗ್ತಾ ಇದೆಯಾ? ಹಿಸ್ಟ್ರಿಯಲ್ಲಿ ಹಿಸ್ಟ್ರಿಯ ಜನಕ ಯಾರು? ಹಿಸ್ಟ್ರಿಯ ಜನಕ ಹೆರೋಡೋಟಸ್ ಅಂತ ಕರಿತೀವಿ. ಇದರಲ್ಲಿ 3 ಭಾಗದಲ್ಲಿ ನಾವು ಓದ್ತಾ ಇದ್ದೇವಿ. 1ನೇದ್ದು ಯಾವ್ದು ಬರ್ತಾ ಇದೆ? ಪ್ರಾಗೈತಿಹಾಸ. ಆಮೇಲೆ ಇನ್ನೊಂದು ಆದ್ಯ ಇತಿಹಾಸ, ಆಮೇಲೆ ಇತಿಹಾಸ. ಈಗ ನೀವು ಅಂತ ಇರ್ಬೋದು, ನೀವು ಓದಿರೋ ಪ್ರಕಾರ ನಾ ಹೇಳ್ತಾ ಇರುವುದು ಏನು ಅಂತಂದ್ರ, ಇತಿಹಾಸ ಇದೆ, ಇದರಲ್ಲಿ ಪ್ರಾಚೀನ ಇತಿಹಾಸ ಓದಿರ್ತೀರಿ, ಮಧ್ಯ ಇತಿಹಾಸ, ಆಮೇಲೆ ಆಧುನಿಕ ಇತಿಹಾಸ ಅಂತ ಈ ರೀತಿ ಓದಿರ್ತೀರಿ ನೀವು. ಬಟ್ ಇದರಲ್ಲಿ ನಾವು 1 by 1 ಈಗ ಈ ರೀತಿ ನೋಡ್ತಾ ಹೋಗೋಣ. ಆಕ್ಚುಲಿ ಈ ರೀತಿ ನಾವು ಓದ್ಬೇಕಾಗಿರುವಂತದ್ದು. ಈಗ ಇಲ್ಲಿ ನೋಡ್ರಿ, ಇದರಲ್ಲಿ ಏನೇನು ಡಿಫ್ರೆನ್ಸಿಯೇಷನ್ ಏನೇನಿದೆ ಅನ್ನೋದನ್ನ ನೋಡೋಣ. ಇಲ್ಲೇನ ಪೂರ್ವ ಇತಿಹಾಸ ಅಥವಾ ಪ್ರಾಗ ಇತಿಹಾಸ ಏನಿದೆ, ಈ ಪ್ರಾಗ ಇತಿಹಾಸದಲ್ಲಿ ಯಾವುದೇ ರೀತಿ ಇರುವಂತಹ ಲಿಖಿತ ಸಾಕ್ಷ್ಯಾಧಾರಗಳು ಇಲ್ಲ. ಯಾವುದೇ ನಮಗ ಪ್ರಾಗೈತಿಹಾಸದ ಯಾವುದೇ ರೀತಿ ಇರುವಂತಹ ಲಿಖಿತ ಸಾಕ್ಷ್ಯಾಧಾರಗಳು ಇಲ್ಲ. ಏನು ರಿಟರ್ನ್ ಆಗಿ ನಮಗ ಸಿಕ್ಕಿಲ್ಲ. ಆ ಕಾಲದ್ದು ಏನು ರಿಟರ್ನ್ ಆಗಿ ಬರ್ದಿದ್ದು ಅಥವಾ ಅಂತದೇನು ನಮಗ ಸಿಕ್ಕಿಲ್ಲ. ಬಟ್ ಇಲ್ಲಿ ನಾವು ನೋಡೋದಾದರೆ ಆದ್ಯ ಇತಿಹಾಸದಲ್ಲಿ ಏನು ಅಂತಂದ್ರ ಲಿಪಿಗಳು ನಮಗ ಸಿಕ್ಕಾವ್. ಲಿಪಿಗಳು ಲಭ್ಯವಾಗಿವೆ ಅಂತಂದ್ರೆ ಇಲ್ಲಿ
ಬರವಣಿಗೆ ನಮಗ ಸಿಕ್ಕೈತಿ. ಏನ್ ಸಿಕ್ಕೈತಿ? ಬರವಣಿಗೆ ನಮಗ ಸಿಕ್ಕಿದೆ. ಬರವಣಿಗೆ ಏನಾಗೈತಿ ನಮಗ? ಸಿಕ್ಕೈತಿ. ಬರವಣಿಗೆ ಸಿಕ್ಕೈತಿ. ಈ ಕಾಲದೊಳಗೆ ಬರವಣಿಗೆ ಸಿಕ್ಕೈತಿ. ಆದರೆ ಅದು ಏನ ಓದಲು ಆಗಿಲ್ಲ. ಓದಾಕ ಆಗಿಲ್ಲ. ಇವ್ರು ಬರದ್ದಾರು. ಈ ಕಾಲದ ಜನ ಏನ್ ಮಾಡ್ಯಾರ ಅಂತಂದ್ರ ಬರದ್ದಾರ, ಬಟ್ ಅದನ್ನ ನಮಗ್ ಓದಾಕ ಆಗವಲ್ತ ಹಂಗ ಬರ್ದಾರ. ಈಗ ನೀವು ಡಾಕ್ಟರ್ಸ್ ಗಳು ನೋಡ್ತಿರ್ಬೇಕಲ್ಲ, ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ಸ್ ನೋಡ್ತಿರ್ಬೇಕು ನೀವು. ಗುಳಿಗೆ ಬರೆದ್ ಕೊಡ್ರಿ ಅಂತಂದ್ರ ಹಿಂಗೊಂದ್ ಬರೀತಾರ, ಹಿಂಗ್ ಏನೋ ಬರೀತಾರ. ಇದು 1ನೇ ಗುಳಿಗೆ, ಇದನ್ನ 1 ಹಿಂಗ್ ಮಾಡ್ತಾರು, ಹಿಂಗ್ ಬರೀತಾರು. ಆಮೇಲೆ ಇದು ಈ ರೀತಿ ಬರೀತಾರು. ಹೌದಾ? ಈ ರೀತಿ ಡಾಕ್ಟರ್ಸ್ ಗಳು ಇದು ಏನು ಓದಬೇಕು ಬರ್ದಾರು, ಬಟ್ ಓದಾಕ ಆಗಿಲ್ಲ. ಸೊ ಹಾಗಾಗಿ ಆದ್ಯ ಇತಿಹಾಸ ಕಾಲದಲ್ಲಿ ನಮಗ ಲಿಪಿಗಳು ಬರವಣಿಗೆ ಸಿಕ್ಕೇತಿ, ಬಟ್ ಓದಾಕ ನಮಗ ಆಗಿಲ್ಲ. ಇನ್ನುವರೆಗೂ ಕೂಡ ಅದನ್ನ ಯಾರು ಓದಿಲ್ಲ ಆ ಕಾಲದ ಬರವಣಿಗೆಯನ್ನ. ಬಟ್ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರ ಪ್ರಾಗೈತಿಹಾಸಿಕ ಕಾಲದಲ್ಲಿ ಲಿಖಿತನೂ ಇಲ್ಲ, ಏನೂ ಇಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಇತಿಹಾಸ ಕಾಲದಲ್ಲಿ ಲಿಪಿನೂ ಇದೆ, ಬರವಣಿಗೆ ಇದೆ, ಅದನ್ನು ಓದಾಕನು ಕೂಡ ನಮಗ ಆಗ್ತೈತಿ. ಓಕೆ, ಇತಿಹಾಸ ಕಾಲದಲ್ಲಿ ಲಿಪಿ ಇದೆ, ಬರವಣಿಗೆ ಕೂಡ ಇದೆ, ಅದನ್ನು ಓದಾಕನು ಕೂಡ ನಮಗ ಬರ್ತೈತಿ. ಆ ರೀತಿ ಲಿಪಿ ಇಲ್ಲಿ ನಮಗ ಸಿಕ್ಕೈತಿ. ಓಕೆನಾ? ಸೊ ಇದಿಷ್ಟು ಗೊತ್ತಾಯ್ತು. ಇದಾದ್ಮೇಲೆ ಇಲ್ಲಿ ಕಾಲ ಯಾವ್ದು ಬರ್ತೈತಿ ಹೇಳ್ರಿ? ಇಲ್ಲಿ ಪೂರ್ವ ಇತಿಹಾಸ ಅಥವಾ ಪ್ರಾಗೈತಿಹಾಸಿಕ ಕಾಲದಲ್ಲಿ ನಾವು ಶಿಲಾಯುಗ ಬರ್ತೈತಿ. ಇಲ್ಲಿ ಯಾವ್ದು ಓದ್ತೇವಿ ನಾವು? ಶಿಲಾಯುಗದ ಬಗ್ಗೆ ಓದ್ತೇವಿ. ಇಲ್ಲಿ ಯಾವ್ದು ಓದ್ತೇವಿ ನಾವು? ನಾಗರಿಕತೆ ಅಂತಂದ್ರೆ ಯಾವ್ದು ಬರ್ತೈತಿ? ಅದು ಸಿಂಧೂ ನದಿ ನಾಗರಿಕತೆ. ಯಾವ ನಾಗರಿಕತೆ ಓದ್ತೇವಿ ಇಲ್ಲಿ? ಸಿಂಧೂ ನದಿ ನಾಗರಿಕತೆಯನ್ನ ಓದ್ತೇವಿ. ಸಿಂಧೂ ನದಿ ನಾಗರಿಕತೆಯಲ್ಲಿ ಬರವಣಿಗೆ ಇತ್ತ? ಬರವಣಿಗೆ ಇದೆ. ಅದು ಓದಾಕ ನಮಗ ಆಗ್ತೈತಿ? ಓದಾಕ ಆಗಂಗಿಲ್ಲ. ಆ ರೀತಿ ಬರೆದಾರ ಸಿಂಧೂ ನದಿ ನಾಗರಿಕತೆಯ ಜನರು. ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ಬಹುದು ಆ ಕಾಲದಲ್ಲಿ, ಬಟ್ ನಮಗ್ ಅಂಡರ್ಸ್ಟ್ಯಾಂಡಿಂಗ್ ಆಗಂಗಿಲ್ಲ ಅವ್ರು ಬರ್ದಿದ್ದು. ಇಲ್ಲಿ ಅಂತೂ ಎಲ್ಲಾ ಓದಾಕು ಬರ್ತೈತಿ, ಬರ್ಯಾಕು ಬರ್ತೈತಿ, ಎಲ್ಲಾ ನಮಗ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ ಈ ಕಾಲದ್ದು ಎಲ್ಲಾ ಬರವಣಿಗೆಗಳು. ಬಟ್ ಈ ಕಾಲದ ಬರವಣಿಗೆ ಇದೆ, ಬಟ್ ಏನಿಲ್ಲ, ಓದಾಕ ಆಗಂಗಿಲ್ಲ. ಇದು ಯಾವುದು? ಸಿಂಧೂ ನದಿ ನಾಗರಿಕತೆ. ಇಲ್ಲಿ ಯಾವುದೇ ರೀತಿ ಇರುವಂತಹ ಲಿಖಿತ ಸಾಕ್ಷ್ಯಾಧಾರಗಳು ನಮಗೆ ಸಿಕ್ಕಿಲ್ಲ. ಇದು ಯಾವುದು? ಶಿಲಾಯುಗದ ಆಗಿದೆ. ಸೊ ಇಷ್ಟು ಡಿಫರೆನ್ಸಸ್ ಗಳನ್ನ ನೋಡ್ಬಹುದು ನೀವು. ಈ ಸಿಂಧೂ ನದಿ ನಾಗರಿಕತೆ ಏನಿದೆ, ಇದನ್ನ ನಾವು ಏನಂತ ಕರಿತೇವಿ? ಹರಪ್ಪ ನಾಗರಿಕತೆ ಅಂತ ಹೇಳಿ ಕೂಡ ಕರಿತೇವೆ. ಇದನ್ನ ಹರಪ್ಪ ನಾಗರಿಕತೆ ಅಂತ ಹೇಳಿ ಕೂಡ ಕರಿತೇವಿ. ಇದೇನ್ ಸಿಂಧೂ ನದಿ ನಾಗರಿಕತೆ ಇದೆ, ಸಿಂಧೂ ನದಿಯ ದಡದಲ್ಲಿ ಒಂದು ನಗರ ಏನಪ್ಪಾ ಅಂತಂದ್ರ ಇತ್ತು. ಸೊ ಅದನ್ನ ಸಿಂಧೂ ನದಿ ನಾಗರಿಕತೆ ಅಂತ ಹೇಳಿದ್ರು. ಬಟ್ ಈ ಸಿಂಧೂ ನದಿಯ ದಡದಲ್ಲಿ ಮೊದಲನೇದಾಗಿ ಏನು ಉತ್ಖನನ ಮಾಡುವಾಗ ಸಿಕ್ಕಿರುವಂತಹ ಮೊದಲ ನಗರ ಯಾವುದು ಉತ್ಖನನ ಮಾಡಿದ್ರು ಅಂತಂದ್ರ ಅದು ಹರಪ್ಪ ಮಾಡಿದ್ರು. ಹರಪ್ಪ ನಗರ ಮಾಡಿದ್ರು. ಹಾಗಾಗಿ ಅದನ್ನ ಹರಪ್ಪ ನಾಗರಿಕತೆಯನ್ನು ಕೂಡ ಅಂತಾರ. ಬಟ್ ಆಲ್ಮೋಸ್ಟ್ ಏನು ಅಂತಂದ್ರೆ ಸಿಂಧೂ ನದಿ ನಾಗರಿಕತೆನ ಅಂತೇವಿ. ಈ ಸಿಂಧೂ ನದಿ ನಾಗರಿಕತೆಯಲ್ಲಿ 350 ಏನ್ ಮಾಡ್ಯಾವು? ನಗರಗಳು ಲಭ್ಯವಾಗ್ಯಾವ. ಇಲ್ಲಿ ಎಷ್ಟು ನಗರಗಳು ಸಿಕ್ಕಾವು? 350 ನಗರಗಳು ಸಿಕ್ಕಾವು. ಇದರಲ್ಲಿ 200 ನಗರಗಳು ನಮ್ಮ ಗುಜರಾತದೊಳಗನೆ ಅದಾವ. ಎಲ್ಲಿದಾವು? ಗುಜರಾತ್ ರಾಜ್ಯದೊಳಗನ 200 ನಗರಗಳು ಇದಾವ. ಬಟ್ ಇಷ್ಟು 350 ನಗರಗಳನ್ನು ಉತ್ಖನನ ಮಾಡಾಕ 100 ವರ್ಷ ಬೇಕಾಗೈತಿ. ಎಷ್ಟು ವರ್ಷ ಬೇಕಾಗೈತಿ? 100 ವರ್ಷದವರೆಗೆ ಬೇಕಾಗೈತಿ ಇಷ್ಟೆಲ್ಲ ಏನು ಉತ್ಖನನವನ್ನ ಮಾಡ್ಲಿಕ್ಕೆ. ಓಕೆ, ಸೊ ಇದು ಸಿಂಧೂ ನದಿ ನಾಗರಿಕತೆಯನ್ನ ನಾವು ನೋಡೋಣಂತ ಡಿಟೇಲ್ ಆಗಿ, ಅದರಲ್ಲಿ ಏನಿದೆ ಏನಿಲ್ಲ ಅಂತೇಳಿ. ಈಗ ಇಲ್ಲಿ ಬರೋಣ ನಾವು ಯಾವುದು? ಪ್ರಾಗೈತಿಹಾಸಿಕ ಪ್ರೀ ಹಿಸ್ಟ್ರಿದಲ್ಲಿ ಬರುವಂತಹ ಶಿಲಾಯುಗವನ್ನ ನೋಡೋಣ. ಸೊ ಶಿಲಾಯುಗ ಅಂತ ಯಾಕೆ ಇದನ್ನ ಹೆಸರನ್ನ ಇಟ್ರು? ಶಿಲಾಯುಗ ಅಂತ ಹೇಳ ಯಾಕಂದ್ರು ಅಂತಂದ್ರ ಇಲ್ಲಿಯ ಜನರು ಏನ್ ಮಾಡ್ತಾ ಇದ್ರು? ಕಲ್ಲಿನ ಉಪಯೋಗವನ್ನ ಮಾಡ್ತಾ ಇದ್ರು. ಇಲ್ಲಿ ಯಾವುದೇ ರೀತಿ ಇರುವಂತಹ ಈ ಶಿಲಾಯುಗದಲ್ಲಿ ಯಾವುದೇ ರೀತಿ ಇರುವಂತಹ ಧಾತುಗಳು, ಲೋಹಗಳ ಪರಿಚಯ ಅವರಿಗೆ ಇರ್ಲಿಲ್ಲ. ಕಲ್ಲುಗಳ ಏನ್ ಮಾಡ್ತಾ ಇದ್ರು? ಉಪಯೋಗಿಸಿ ಆಯುಧಗಳನ್ನ ಮಾಡ್ಕೋತಾ ಇದ್ರು ಅವರು. ಸೊ ಶಿಲಾಯುಗ ಅಂತ ಹೇಳಿ ಇಲ್ಲಿ ಇದನ್ನ ನಾವು ಹೇಳ್ತಾ ಇದ್ದೇವೆ. ಈ ಶಿಲಾಯುಗವನ್ನ 3 ಭಾಗವಾಗಿ ಮಾಡ್ಯಾರ. ಶಿಲಾಯುಗವನ್ನ ಎಷ್ಟು ಭಾಗವಾಗಿ ಮಾಡ್ಯಾರ? 3 ಭಾಗವಾಗಿ ಮಾಡ್ಯಾರ. ಒಂದೇದ್ ಯಾವ್ದು ಅಂತಂದ್ರ ಹಳೆ ಶಿಲಾಯುಗ. ಹಳೆ ಶಿಲಾಯುಗ. ಆಮೇಲೆ ನೆಕ್ಸ್ಟ್ ಯಾವುದು? ಮಧ್ಯ ಶಿಲಾಯುಗ. ಆಮೇಲೆ ಇನ್ನೊಂದ್ ಯಾವ್ದು ಬರ್ತೈತಿ? ನವ ಶಿಲಾಯುಗ.
ನವಶಿಲಾಯುಗ ಅಥವಾ ಉತ್ತರ ಶಿಲಾಯುಗ ಅಂತ ಹೇಳಿ ಕೂಡ ಕರಿತೀವಿ ಇದನ್ನ. ಏನಂತ ಹೇಳಿ ಕರಿತೀವಿ? ಉತ್ತರ ಶಿಲಾಯುಗ. ಉತ್ತರ ಶಿಲಾಯುಗ ಅಂತ ಏನು ಅಂತಂದ್ರೆ ಯಾವ್ದಾದ್ರು ಒಂದು ಕಾಲ ಮುಗ್ಯಾಕ ಬರ್ತೈತ್ಲಾ, ಮುಗಿಯುವಂತಹ ಕಾಲ ಅದು ಯಾವ್ದು ಅಂತಂದ್ರೆ ಉತ್ತರ ಶಿಲಾಯುಗ ಅಂತ ಕರಿತೀವಿ. ಓಕೆ, ನವಶಿಲಾಯುಗ ಅಂತ ಹೇಳಿ ಕರಿತೇವೆ ಅಥವಾ ಉತ್ತರ ಶಿಲಾಯುಗ ಅಂತ ಕರಿತೀವಿ. ಶಿಲಾಯುಗವನ್ನ ಎಷ್ಟು ಭಾಗವಾಗಿ ಮಾಡೇವಿ ನಾವು? 3 ಭಾಗವಾಗಿ ಮಾಡೇವಿ. ಒಂದನೇದ್ದು ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಇನ್ನೊಂದ್ ಯಾವ್ದು? ನವಶಿಲಾಯುಗ ಅಥವಾ ಉತ್ತರ ಶಿಲಾಯುಗ ಅಂತ ಕರಿತೇವೆ. ಸೊ ಇವುಗಳನ್ನ ಡಿಟೇಲ್ ಆಗಿ ಒಂದೊಂದಾಗಿ ಇದ್ರಲ್ಲಿ ಏನ್ ಎಕ್ಸಾಮ್ ನಲ್ಲಿ ಕೇಳ್ತಾರ ಅವುಗಳನ್ನ ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಹಳೆ ಶಿಲಾಯುಗದಲ್ಲಿ ಏನ್ ಮಾನವ ಇದ್ದ, ಹಳೆ ಶಿಲಾಯುಗದಲ್ಲಿರುವಂತಹ ಮಾನವ ಇವನು ಆದಿ ಮಾನವ ಆಗಿದ್ದ. ಆದಿ ಮಾನವ ಆಗಿದ್ದ ಅಂತಂದ್ರೆ ಇವನ ಮುಖ್ಯ ಉದ್ದೇಶ ಏನಿತ್ತು ಅಂತಂದ್ರೆ ಹಳೆ ಶಿಲಾಯುಗದಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದು. ಹೊಟ್ಟೆ ತುಂಬಿತು ಅಂತಂದ್ರೆ ಸಾಕು ಅನ್ನುವಂಥದ್ದು ಏನಿತ್ತು ಆ ಮಾನವನ ಒಂದೇ ಒಂದು ಉದ್ದೇಶ. ಇವತ್ತು ಏನು ಅಂತಂದ್ರ ಹೊಟ್ಟೆ ತುಂಬಿಸ್ಕೊಲಿಕ್ಕೆ ಯಾವ ಪ್ರಾಣಿಯನ್ನ ಕೊಲ್ಲೋದು ಮಾಡೋದು ಅಂತೇಳಿ ಈ ರೀತಿ ಇರುವಂತಹ ಒಂದು ಇಂಟೆನ್ಷನ್ ಆಗಿನ ಕಾಲದ ಈ ಮಾನವದ್ದು ಆಗಿತ್ತು, ಆದಿ ಮಾನವ ಕಾಲದ್ದು. ಆದಿ ಮಾನವ ಓನ್ಲಿ ಆ ಟೈಮ್ದಲ್ಲಿ ಏನಾದ್ರು ಆಸ್ತಿ ಮಾಡ್ಬೇಕು, ಅದು ಇದು ಬಹಳಷ್ಟು ಸಂಗ್ರಹಣೆ ಮಾಡಿ ಇಟ್ಕೋಬೇಕು ಅಂತದ್ದು ಯಾವುದೇ ರೀತಿ ಇರುವಂತಹ ಮೈಂಡ್ ದಲ್ಲಿ ಇದ್ದಿಲ್ಲ. ಸೊ ಇವತ್ತು ದಿವಸ ಆಗೇತಿ, ಇವತ್ತು ಬೆಳಕಾಗೇತಿ ಅಂತಂದ್ರ ಇವತ್ತು ಏನ್ ಮಾಡ್ಬೇಕು? ನನ್ನ ಹೊಟ್ಟೆ ತುಂಬಬೇಕು ಅಷ್ಟೇ. ಹೌದಾ? ಇವರು ಈ ಕಾಲದೊಳಗೆ ಏನು ಅಂತಂದ್ರ ಒಂದೊಂದ್ಸಲ ಏನು ಇದಕ್ ಹೋಗ್ತಿದ್ರಲ್ಲ ಅವ್ರು ಬೇಟೆ ಆಡ್ಲಿಕ್ಕೆ. ಸೊ ಬೇಟೆ ಆಡ್ಲಿಕ್ಕೆ ಹೋದಾಗ ಬಹಳ ವಯಸ್ಸಾಗಿರುವಂತವ್ರನ್ನು ಕೂಡ ಕರ್ಕೊಂಡು ಹೋಗ್ತಿರ ಅವ್ರು. ಸೊ ಆ ಟೈಮ್ದಲ್ಲಿ ಏನಾದ್ರು ಆ ದಿವಸ ಬೇಟೆ ಸಿಗ್ಲಿಲ್ಲ ಅಂತಂದ್ರ ವಯಸ್ಸಾಗಿರುವಂತವ್ರನ್ನ ಏನ್ ಮಾಡ್ಬಿಡ್ತಾರ? ಅವ್ರ ತಿಂದು ಬಿಡ್ತಾರ. ಸೊ ಆ ರೀತಿ ಕ್ರೂರ ಆಗಿರುವಂತಹ ಮಾನವ ಏನಾಗಿದ್ದ ಇಲ್ಲಿ ಹಳೆ ಶಿಲಾಯುಗದಲ್ಲಿ. ಮಾನವ ಅಷ್ಟು ಕ್ರೂರವಾಗಿರುವಂತಹ ಮಾನವ ಆ ಟೈಮ್ದಲ್ಲಿ ಹಳೆ ಶಿಲಾಯುಗದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವನ ಮುಖ್ಯ ಉದ್ದೇಶ ಏನು? ಹೊಟ್ಟೆ ತುಂಬಿಸ್ಕೊಳ್ಳೋದು ಅಂತಂದ್ರೆ ಹೊಟ್ಟೆ ತುಂಬಿದ್ರೆ ಆಯ್ತಪ್ಪ ಅನ್ನುವಂಥದ್ದೇ ಈ ಒಂದು ಮಾನವನ ಉದ್ದೇಶ ಆ ಟೈಮ್ದಲ್ಲಿ ಆಗಿತ್ತು. ಸೊ ಈ ಮಾನವ, ಆದಿ ಮಾನವ ಏನಿದಾನೆ ಇವನು ಮೊದಲನೇದಾಗಿ ಏನು ಅಂತಂದ್ರ ಬೆಂಕಿಯನ್ನ ಕಂಡು ಹಿಡಿದ. ಇದೇ ಟೈಮ್ದಲ್ಲಿ ಏನು ಕಂಡು ಹಿಡ್ದ? ಬೆಂಕಿ ಕಂಡು ಹಿಡಿದನು. ನೋಡ್ರಿ, ಬೆಂಕಿಯನ್ನ ಕಂಡು ಹಿಡಿದ ಯಾವ ಕಾಲದೊಳಗ? ಹಳೆ ಶಿಲಾಯುಗದಲ್ಲಿ ಬೆಂಕಿಯನ್ನ ಕಂಡು ಹಿಡಿದ. ಸೊ ಇದೇನ್ ಬೆಂಕಿಯನ್ನ ಕಂಡು ಹಿಡಿದ, ಇದು ಏನು ಅಂತಂದ್ರ ಮಾನವನ ಮೊದಲ ಅನ್ವೇಷಣೆ. ಇದು ಮಾನವನ ಮೊದಲ ಅನ್ವೇಷಣೆ. ಯಾವುದು? ಮಾನವನ ಮೊದಲ ಅನ್ವೇಷಣೆ. ಮಾನವನ ಮೊದಲ ಅನ್ವೇಷಣೆ ಯಾವುದು? ಬೆಂಕಿ ಆಗಿತ್ತು. ಓಕೆನಾ? ಇದಾದ್ಮೇಲೆ ಹಳೆ ಶಿಲಾಯುಗದಲ್ಲಿ ಮಾನವ ಇರ್ತಕ್ಕಂಥವನು ಚಿತ್ರಕಲೆ ಕೂಡ ಕಲ್ತಿದ್ದ. ಚಿತ್ರಕಲೆಯನ್ನು ಕೂಡ ಏನು ಮಾಡ್ತಿದ್ದ. ಬಟ್ ಆಗಿನ ಟೈಮ್ದಲ್ಲಿ ಹಳೆ ಶಿಲಾಯುಗದಲ್ಲಿ ಮಾನವ ಚಿತ್ರಕಲೆ ಮಾಡ್ತಿದ್ದ. ಬಟ್ ಚಿತ್ರಕಲೆ ಹೆಂಗಿತ್ತು ಅಂತಂದ್ರೆ ಬಹಳ ಸಿಂಪಲ್ ಆಗಿರುವಂತಹ ಚಿತ್ರಕಲೆಯನ್ನ ತೆಗಿತಿದ್ದ. ಅಂತಂದ್ರೆ ಏನು? ಈ ರೀತಿ ಒಂದು ಚಿತ್ರ ತೆಗೆಯೋದು, ಈ ರೀತಿ ನೋಡ್ರಿ, ಈ ರೀತಿ ಒಂದು ಕೈ ಒಳಗ ಒಂದು ಏನಾದ್ರು ಒಂದು ವಸ್ತು ಅಥವಾ ಕಟ್ಟಿಗೆಯನ್ನ ಈ ರೀತಿ ಕೊಡೋದು. ಆಮೇಲೆ ಇಲ್ಲಿ ಒಂದು ಪ್ರಾಣಿಯನ್ನ ಈ ರೀತಿ ತೆಗೆಯೋದು. ಹೌದಾ? ಈ ರೀತಿ ಇರುವಂತಹ ಚಿತ್ರಗಳು ಎಲ್ಲಿ ಸಿಗ್ತಾವು ಅಂತಂದ್ರೆ ಹಳೆ ಶಿಲಾಯುಗದ ಮಾನವ ಇರ್ತಕ್ಕಂಥವ್ನು ಈ ರೀತಿ ಸಿಂಪಲ್ ಆಗಿರುವಂತಹ ಚಿತ್ರಗಳು ನಮಗ ನೋಡ್ಲಿಕ್ಕೆ ಸಿಗ್ತಾವು ಹಳೆ ಶಿಲಾಯುಗದಲ್ಲಿ. ಓಕೆ, ಇವನು ಆದಿ ಮಾನವನ ಆಗಿದ್ದ. ಇವನ ಮುಖ್ಯ ಉದ್ದೇಶ ಏನಿತ್ತು? ಓನ್ಲಿ ಹೊಟ್ಟೆ ತುಂಬಿದ್ರೆ ಆಯ್ತಪ್ಪ ಅಂತ ಹೇಳಿ, ಅದೇ ಅವನ ಮುಖ್ಯ ಉದ್ದೇಶ ಆ ದಿವಸದ್ದು. ಆಮೇಲೆ ಬೆಂಕಿಯನ್ನ ಮೊದಲನೇದಾಗಿ ಹಳೆ ಶಿಲಾಯುಗದಲ್ಲಿ ಮಾನವ ಕಂಡು ಹಿಡ್ದ. ಇದನ್ನ ನಾವು ಮೊದಲ ಅನ್ವೇಷಣೆ ಅಂತ ಹೇಳ್ತೇವೆ. ಇದ ಟೈಮ್ದಲ್ಲಿ ಚಿತ್ರಗಳು ಕೂಡ ಲಭ್ಯ ಇದಾವೆ ಹಳೆ ಶಿಲಾಯುಗದಲ್ಲಿ, ಹಳೆ ಶಿಲಾಯುಗದ ಚಿತ್ರಗಳು. ಸೊ ಇವು ಚಿತ್ರಗಳು ಎಲ್ಲಿ ಲಭ್ಯ ಇದಾವು ಅಂತಂದ್ರೆ ನಮಗ ಮಧ್ಯಪ್ರದೇಶದ ಭೀಮ್ಬೇಟ್ಕಾ ಗುಹೆಗಳಲ್ಲಿ. ಭೀಮ್ಬೇಟ್ಕಾ ಗುಹೆಗಳಲ್ಲಿ ಏನು ಅಂತಂದ್ರೆ ಈ ರೀತಿ ಇರುವಂತಹ ಚಿತ್ರಗಳು ನಮಗ ಲಭ್ಯ ಇದಾವು. ಅಲ್ಲಿ ನೋಡಬಹುದು ಹಳೆ ಶಿಲಾಯುಗದ ಚಿತ್ರಗಳನ್ನ. ನೋಡ್ರಿ, ಆ ಟೈಮ್ದಲ್ಲಿ ಈ ರೀತಿ ಚಿತ್ರಗಳನ್ನ ನಮಗ ನೋಡ್ಲಿಕ್ಕೆ ಸಿಗ್ತಾವ. ಸೊ ಇಷ್ಟು 1-2-3 ಪಾಯಿಂಟ್ಸ್ ಗಳು ಹಳೆ ಶಿಲಾಯುಗದಲ್ಲಿ ನಾವು ನೆನಪಿಟ್ಕೋಬೇಕಾಗತ್ತೆ. ಓಕೆನಾ? ಹಳೆ ಶಿಲಾಯುಗ ಗೊತ್ತಾಯ್ತು. ಹಳೆ ಶಿಲಾಯುಗ ಆಯ್ತು ಅಂತಂದ್ರ ನಿಮ್ಗ ಎಲ್ಲಾ ನೆನಪಿದೆ ಅಂತ ಅನ್ಕೊಂತೇನೆ ನಾನು. ಈಗ ನೆಕ್ಸ್ಟ್ ನಾವು ನೋಡೋಣ ಯಾವ್ದು ಅಂತಂದ್ರ ಮಧ್ಯ ಶಿಲಾಯುಗ.
ಮಧ್ಯ ಶಿಲಾಯುಗದಲ್ಲಿ ಇಲ್ಲಿ ಏನು ಆಯ್ತು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆಯುಧಗಳನ್ನ ಬದಲಿಸಿದ ಆಯುಧಗಳು ಏನಾದ್ವ ಆಯುಧಗಳು ಚಿಕ್ಕದು ಮಾಡ್ಕೊಂಡ. ಆಮೇಲೆ ಆ ಆಯುಧಗಳನ್ನ ಬಹಳಷ್ಟು ಚೂಪಾಗಿ ಬಹಳ ಹರತ್ತಾಗಿರುವಂತಹ ಏನ್ ಮಾಡಿದ ಮಧ್ಯ ಶಿಲಾಯುಗದಲ್ಲಿ ಆಯುಧಗಳನ್ನ ಬದಲಿಸಿದ. ಅಂತಂದ್ರೆ ಯಾವುದೇ ಒಂದು ಪ್ರಾಣಿಯನ್ನ ಕೊಲ್ಬೇಕು ಅಂತಂದ್ರೆ ಆ ಪ್ರಾಣಿಯನ್ನ ಕೊಲ್ಬೇಕಾಗಿತ್ತು ಅಂತಂದ್ರೆ ಹರತ್ತಾಗಿರುವಂತಹ ಆಯುಧಗಳನ್ನ ಮಾಡ್ಕೊಂಡ ಬೇಟೆ ಆಡ್ಲಿಕ್ಕೆ. ಬಟ್ ಇಲ್ಲಿ ಹಳೆ ಶಿಲಾಯುಗದೊಳಗೆ ಹೆಂಗಿದ್ದು ಅಂತಂದ್ರೆ ಆಯುಧಗಳಂತೂ ಬಹುಶಃ ಬಹಳ ಕಡಿಮೆ. ಯಾವುದೇ ಒಂದು ಪ್ರಾಣಿಯನ್ನ ಹೊಡಿಬೇಕು ಅಂತಂದ್ರ ಒಂದು ದೊಡ್ಡದ ಕಲ್ ತಗೊಂಡ್ ಹಿಂಗ್ ಹಾಕೋದು. ಆಮೇಲೆ ದೊಡ್ಡ ಕಲ್ಲುಗಳು ಇದ್ವು, ಆ ಕಲ್ಲಿನಿಂದನೇ ಬೇಟೆ ಆ ಟೈಮ್ದಲ್ಲಿ ಆ ಮಾನವರು ಆಡ್ತಿದ್ರು. ಯಾವಾಗ ಹಳೆ ಶಿಲಾಯುಗದಲ್ಲಿ. ಬರ್ತಾ ಬರ್ತಾ ಏನಾಯ್ತು, ಮಧ್ಯ ಶಿಲಾಯುಗದಲ್ಲಿ ಆಯುಧಗಳನ್ನ ಚಿಕ್ಕದು ಮಾಡ್ಕೊಂಡ, ಚೂಪಾಗಿ ಮಾಡ್ಕೊಂಡ. ಅಂತಂದ್ರ ಅವುಗಳನ್ನ ಚರ್ಮ ಹರಿಲಿಕ್ಕೆ ಹಿಂಗ. ಸೊ ಆ ರೀತಿ ಆಯ್ತು. ಸೊ ಅದಕ್ಕ ಈ ಒಂದು ಕಾಲವನ್ನ ನಾವು ಏನಂತ ಕರಿತೀವಿ, ಮೈಕ್ರೋಲಿಥ್ ಅಂತ ಕೂಡ ಕರಿತೀವಿ. ನಾವು ಇದನ್ನ ಏನಂತ ಕರಿತೀವಿ, ಮೈಕ್ರೋಲಿಥ್. ಓಕೆ, ಮೈಕ್ರೋಲಿಥ್ ಅಂತಂದ್ರೆ ಏನ್ ಹೇಳ್ರಿ, ಕಲ್ಲು. ಮೈಕ್ರೋ ಅಂತಂದ್ರ ಚಿಕ್ಕದಾಗಿರುವಂತಹ ಕಲ್ಲಿನಿಂದ ಮಾನವ ಏನ್ ಮಾಡಕತ್ತ, ಇಲ್ಲಿ ಬೇಟೆ ಆಡ್ಲಿಕ್ಕೆ ಪ್ರಾರಂಭಿಸಿದ. ಮೈಕ್ರೋಲಿಥ್ ಅಂತ ಹೇಳಿ ಕೂಡ ನಾವು ಇದನ್ನ ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಮಧ್ಯ ಶಿಲಾಯುಗದಲ್ಲಿ ಒಂದು ಮುಖ್ಯವಾಗಿರುವಂತದ್ದು ಏನ್ ಸ್ಟಾರ್ಟ್ ಆಯ್ತು ಅಂತಂದ್ರ ಅಂತಿಮ ಸಂಸ್ಕಾರ. ಸಂಸ್ಕಾರಗಳು ಏನಿದಾವಲ್ಲ ಅದರಲ್ಲಿ ಒಂದು ಸಂಸ್ಕಾರ ಯಾವುದು ಅಂತಂದ್ರ ಅಂತಿಮ ಸಂಸ್ಕಾರ ಅಂತಂದ್ರ ಸತ್ ಮೇಲೆ ಹುಗಿತಾರಲ್ಲ, ಸೊ ಅದನ್ನ ಅಂತಿಮ ಸಂಸ್ಕಾರ ಅಂತ ಕರಿತೀವಿ. ಕೆಲವೊಂದಿಷ್ಟು ಧರ್ಮದಲ್ಲಿ ಸುಡುತ್ತಾರೆ ಶವವನ್ನ, ಕೆಲವೊಂದು ಧರ್ಮಗಳಲ್ಲಿ ಶವವನ್ನ ಮಣ್ಣಿನಲ್ಲಿ ಹುಗಿತಾರೆ. ಸೊ ಇದು ಕೂಡ ಏನು ಅಂತಂದ್ರೆ ಜಿಯೋಗ್ರಾಫಿಕಲಿ ಏನು ಅಂತಂದ್ರೆ ಈ ರೀತಿ ಆಚರಣೆಗಳು ನಮ್ಮಲ್ಲಿ ಬಂದಿರ್ತಕ್ಕಂಥದ್ದು. ಅಂತಂದ್ರೆ ನೋಡ್ರಿ, ಈಗ ನಮ್ಮ ಭಾರತ ಏನಿದೆ, ಈ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಏನು ಅಂತಂದ್ರ ಬಹಳಷ್ಟು ಗಿಡಗಳು ಇದಾವೆ, ಕಟ್ಟಿಗೆಗಳು ಲಭ್ಯವಿದಾವೆ, ಹೌದಾ. ಸೊ ಆಮೇಲೆ ಇಲ್ಲಿ ಇರ್ತಕ್ಕಂತ ಧರ್ಮ ಹಿಂದೂ ಧರ್ಮ. ಸೊ ಆ ಧರ್ಮದ ಇರ್ತಕ್ಕಂಥವ್ರು ಏನ್ ಮಾಡ್ತಾರ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತಾರೆ, ಆ ಶವವನ್ನ ಏನ್ ಮಾಡ್ತಾರೆ, ಸುಡ್ತಾರೆ. ಯಾಕೆ ಸುಡ್ತಾರ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಏನು ಅಂತಂದ್ರ ಕಟ್ಟಿಗೆಗಳ ಲಭ್ಯ ಇದಾವೆ. ಸೊ ಆ ರೀತಿ. ಅದೇ ರೀತಿ ನಾವು ಈಗ ಇಸ್ಲಾಂ ಧರ್ಮಕ್ಕೆ ನಾವು ಹೋದ್ವಿ ಅಂತಂದ್ರ ಅದು ಹುಟ್ಕೊಂಡಿರುವಂತದ್ದು ಎಲ್ಲಿ ಅಂತಂದ್ರೆ ಮರುಭೂಮಿ ಸೈಡ್ ದಲ್ಲಿ, ಈಜಿಪ್ಟ್, ಆಮೇಲೆ ಮರುಭೂಮಿ ಇರ್ತಕ್ಕಂತಹ ಸೈಡ್ಗಳಲ್ಲಿ. ಅಲ್ಲಿ ಗಿಡಗಳ ಬಹಳ ಕೊರತೆ ಇದೆ. ಗಿಡಗಳ ಕೊರತೆ ಇರೋದರಿಂದ ಅಲ್ಲಿ ಏನ್ ಮಾಡಾಕತ್ರು, ಯಾವ್ದಾದ್ರು ಒಬ್ಬ ಮಾನವ ಸತ್ತ ಅಂತಂದ್ರ ಆ ಮಾನವನನ್ನ ಏನ್ ಮಾಡಾಕತ್ರು, ಕಟ್ಟಿಗೆ ಇಲ್ಲ, ಅವನೇನ್ ಮಾಡಾಕತ್ರು, ಹಾಕತ್ರು, ಮಣ್ಣಿನಲ್ಲಿ ಹುಗಿತಾರೆ. ಸೊ ಹಾಗೆ ಧರ್ಮಗಳಲ್ಲಿಯೂ ಕೂಡ ಜಿಯೋಗ್ರಾಫಿಕಲಿ ಏನಪ್ಪಾ ಅಂತಂದ್ರ ಪ್ರಭಾವ ಬೀರಿ ಆ ರೀತಿ ಆಯ್ತು ಇಲ್ಲಿ. ಓಕೆ, ಸೊ ಇಲ್ಲಿ ಏನು ಅಂತಂದ್ರ ಈ ರೀತಿ ಚೇಂಜಸ್ ಗಳು ನಮ್ಗ ನೋಡ್ಲಿಕ್ಕೆ ಸಿಗ್ತಾವೆ. ಇದು ಅಂತಿಮ ಸಂಸ್ಕಾರ ಏನ್ ಮಾಡಿದ ಅಂತಂದ್ರ ಮಾನವ ಮೊಟ್ಟ ಮೊದಲನೇ ಬಾರಿಗೆ ಸ್ಟಾರ್ಟ್ ಮಾಡಿದ್ದು ಎಲ್ಲಿ, ಯಾವ ಕಾಲದಲ್ಲಿ, ಮಧ್ಯ ಶಿಲಾಯುಗದಲ್ಲಿ ಅಂತಿಮ ಸಂಸ್ಕಾರ ಏನಾಯ್ತು, ಪ್ರಾರಂಭ ಆಯ್ತು. ಇದು ಕೂಡ ನೀವು ನೆನಪಿಟ್ಕೋಬೇಕು. ನೋಡಿ, ಕೆಲವೊಂದಿಷ್ಟು ಇಷ್ಟಿಷ್ಟ ಪಾಯಿಂಟ್ಸ್ ಗಳಿದಾವ, ಇಷ್ಟಿಷ್ಟ ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೊಂತ ಹೋಗ್ರಿ. ಇವುಗಳನ್ನ ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಆಮೇಲೆ ಇದಕ್ಕಿಂತ ಮತ್ತೆ ಏನಾದ್ರು ಪಾಯಿಂಟ್ಸ್ ಗಳು ಇದ್ದು ಅಂತಂದ್ರೆ ಅವು ನೋಟ್ಸ್ ದಲ್ಲಿ ನಿಮ್ಗೆ ಸಿಗ್ತಾವು, PDF ದಲ್ಲಿ. ಓಕೆ, ಈಗ ನವಶಿಲಾಯುಗದಲ್ಲಿ ಬರೋಣ ನಾವು. ನವಶಿಲಾಯುಗದಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ. ನವಶಿಲಾಯುಗದಲ್ಲಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ಏನಾಯ್ತು ಅಂತಂದ್ರ ಮಾನವ ಇರ್ತಕ್ಕಂಥವ್ನು, ಇದಕ್ಕಿಂತ ಮುಂಚೆ ಮಾನವ ಹೆಂಗಿದ್ದ ಅಂತಂದ್ರ ಇಲ್ಲಿ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗದಲ್ಲಿ ಒಂದ ಕಡೆ ನೆಲೆಸ್ತಿರ್ಲಿಲ್ಲ ಮಾನವ. ಸೊ ಇವತ್ತು ಇಲ್ಲಿ ಅಂತಂದ್ರೆ ನಾಳೆ ಮತ್ತೊಂದ್ ಕಡೆ, ಅಂದ್ರೆ ಒಂದ ಕಡೆ ಅವನು ಇರುವಂತಹ ಸ್ಥಳ ಇರ್ಲಿಲ್ಲ. ಬಟ್ ಇಲ್ಲಿ ನವಶಿಲಾಯುಗದಲ್ಲಿ ಬಂದಾಗ ಏನಾಯ್ತು ಅಂತಂದ್ರ ಮಾನವ ಏನ್ ಮಾಡಾಕತ್ತ ಅಂತಂದ್ರ ಒಂದೇ ಕಡೆ ವಾಸಿಸಲು ಪ್ರಾರಂಭ ಮಾಡಿದ. ಒಂದೇ ಕಡೆ ವಾಸ ಮಾಡ್ಲಿಕ್ಕೆ ಏನ್ ಮಾಡಿದ ಅವನು, ನವಶಿಲಾಯುಗದಲ್ಲಿ ಒಂದೇ ಕಡೆ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನವಶಿಲಾಯುಗದಲ್ಲಿ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಒಂದೇ ಕಡೆ ವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಏನ್ ಮಾಡಿದ ಅಂತಂದ್ರ ಇಲ್ಲಿ ಮೊಟ್ಟ ಮೊದಲನೇದಾಗಿ ಕೃಷಿಯನ್ನ ಏನ್ ಮಾಡಿದ, ಪ್ರಾರಂಭ ಮಾಡಿದ. ಕೃಷಿ ಪ್ರಾರಂಭ ಮಾಡಿದ. ಯಾವುದು ಮೊಟ್ಟ ಮೊದಲನೇದಾಗಿ ಬೆಳೆದ, ಗೋಧಿಯನ್ನ ಮೊಟ್ಟ ಮೊದಲನೇದಾಗಿ ಬೆಳೆದ.
ಗೋಧಿಯನ್ನ ಎಲ್ಲಿ ಬೆಳೆದ? ಮೊಟ್ಟ ಮೊದಲನೇದಾಗಿ ಪಾಕಿಸ್ತಾನದ ಮೆಹರ್ಗಢ್. ಪಾಕಿಸ್ತಾನದ ಮೆಹರ್ಗಢದಲ್ಲಿ ಅದನ್ನ ಏನ್ ಮಾಡಿದ? ಅವನು ಬೆಳೆದ. ಈ ಪಾಕಿಸ್ತಾನದ ಮೆಹರ್ಗಢ್ ಎಲ್ಲಿದೆ? ಪಾಕಿಸ್ತಾನದ ಮೆಹರ್ಗಢ್ 2 ಬೆಟ್ಟಗಳ ನಡುವೆ ಬರ್ತೈತೆ. ಅದು ಒಂದೇದ್ ಯಾವ್ದು ಅಂತಂದ್ರ ಕೀರ್ಥರ ಯಾವ್ದು? ಕೀರ್ಥರ್ ಮತ್ತು ಸುಲೇಮಾನ್. ಈ 2 ಬೆಟ್ಟಗಳ ನಡುವೆ ಮೆಹರ್ಗಢ್ ಇದೆ. ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ಮಾನವ ಇರ್ತಕ್ಕಂಥವನು ಗೋಧಿಯನ್ನ ಮೊಟ್ಟ ಮೊದಲನೇದಾಗಿ ಬೆಳೆಯನ್ನ ಬೆಳೆದ. ಸೊ ಇವೆಲ್ಲಾನು ಕೂಡ ಪಾಯಿಂಟ್ಸ್ ಗಳು ಕೇಳ್ತಾರೆ. ನವಶಿಲಾಯುಗದಲ್ಲಿ ಒಂದ ಕಡೆ ಮಾನವ ವಾಸಿಸಲು ಯಾವ ಕಾಲದೊಳಗೆ ಪ್ರಾರಂಭ ಮಾಡಿದ? ನವಶಿಲಾಯುಗದಲ್ಲಿ. ಕೃಷಿ ಪ್ರಾರಂಭವಾದದ್ದು ಯಾವ ಕಾಲದಲ್ಲಿ? ಕೃಷಿ ಮಾಡಿದ ಮೊದಲು ಏನು? ಗೋಧಿಯನ್ನ ಮೊದಲು ಬೆಳೆದ. ಆಮೇಲೆ ಎಲ್ಲಿ ಬೆಳೆದ? ಪಾಕಿಸ್ತಾನದ ಮೆಹರ್ಗಢದಲ್ಲಿ. ಮೆಹರ್ಗಢ್ ಏನಿದೆ ಅದು ಕಿರ್ತರ್ ಮತ್ತು ಸುಲೇಮಾನ್ 2 ಬೆಟ್ಟಗಳ ನಡುವೆ ಇರುವಂತಹ ಪ್ರದೇಶ ಇದೆ. ಇಷ್ಟೆಲ್ಲಾ ಮಾಡಿದ ಮೇಲೆ ಮಾನವ ಏನ್ ಮಾಡಾಕತ್ತ ಅಂತಂದ್ರ ಪ್ರಾಣಿಗಳನ್ನ ಕೂಡ ಸಾಕಾಕತ್ತ. ಮೊಟ್ಟ ಮೊದಲನೇದಾಗಿ ಸಾಕಿರುವಂತಹ ಪ್ರಾಣಿ ಯಾವುದು? ನಾಯಿ. ಮೊಟ್ಟ ಮೊದಲು ಸಾಕಿರುವಂತಹ ಪ್ರಾಣಿ ಯಾವುದು? ನಾಯಿ. ಈಗೇನ್ ಬೆಳೆದಿರುವಂತಹ ಏನು ಧಾನ್ಯ ಇದೆ, ಇದು ಗೋಧಿ, ಇದನ್ನ ಇಡ್ಲಿಕ್ಕೆ ಏನ್ ಮಾಡಿದ ಅಂತಂದ್ರ ಗಡಿಗೆಗಳನ್ನ ತಯಾರಿಸಿದ. ಸೊ ಈ ಗಡಿಗೆನ ತಯಾರು ಮಾಡ್ಲಿಕ್ಕೆ ಏನ್ ಬೇಕಾಗ್ತೈತಿ? ಚಕ್ರ ಬೇಕಾಗ್ತೈತಿ. ಸೊ ಆವಾಗ ಚಕ್ರದ ಅನ್ವೇಷಣೆ ಕೂಡ ಇಲ್ಲಿ ಆಯಿತು. ಇದೇ ಕಾಲದೊಳಗ ಆಯ್ತು. ಸೊ ನೋಡ್ರಿ, ಇದು ಚಕ್ರದ ಅನ್ವೇಷಣೆ ಏನಿದೆ, ಇದು ಆಧುನಿಕ ಅನ್ವೇಷಣೆ. ಮಾನವನ ಆಧುನಿಕ ಅನ್ವೇಷಣೆ ಯಾವುದು? ಅಂತ ಕೇಳಿದ್ರೆ ಅದು ಏನು? ಚಕ್ರ ಬರ್ತೈತಿ. ಮಾನವನ ಮೊಟ್ಟ ಮೊದಲ ಅನ್ವೇಷಣೆ ಯಾವುದು ಅಂತ ಕೇಳಿದ್ರ ಬೆಂಕಿ. ಹೌದಾ? ಮಾನವನ ಮೊಟ್ಟ ಮೊದಲ ಯಾವುದು ಅನ್ವೇಷಣೆ? ಬೆಂಕಿ. ಮಾನವನ ಮೊದಲ ಆಧುನಿಕ ಅನ್ವೇಷಣೆ ಯಾವುದು ಅಂತ ಕೇಳಿದ್ರೆ ಚಕ್ರ. ಸೊ ಇದು ಸೀರಿಯಲ್ ಪ್ರಕಾರವಾಗಿ ಹಿಂಗ್ ನೆನಪಿಟ್ಕೊಂತ ಹೋದ್ರ ಅಂತಂದ್ರ ಬಹಳ ಈಸಿ ಆಗ್ತೈತಿ. ಇಲ್ಲಿ ಗಡಿಗೆಯನ್ನ ತಯಾರಿಸಿದ. ಈ ಗಡಿಗೆ ಮುಂದೆ ಹೋಗಿ ಏನಾಗ್ತೈತಿ ಅಂತಂದ್ರ ಆ ಗಡಿಗೆ ಬೇರೆ ಬೇರೆ ಮಣ್ಣಿನಿಂದ ತಯಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಪ್ಪು ಮಣ್ಣಿನಿಂದ, ಆಮೇಲೆ ಕೆಂಪು ಮಣ್ಣಿನಿಂದ, ಆಮೇಲೆ ಅದ್ರ ಮೇಲೆ ಡಿಸೈನ್ಸ್ ಗಳು ಕೂಡ ಬರ್ತಾವೆ. ಅಂದ್ರೆ ಡಿಸೈನ್ಸ್ ಗಳು ಕೂಡ ಮಾಡ್ತಾರೆ ಅದ್ರ ಮೇಲೆ. ಅದು ಮುಂದೆ ಬರ್ತೈತಿ ಗಡಿಗೆ ಕೊಡ. ನೋಡ್ರಿ, ನವಶಿಲಾಯುಗದಲ್ಲಿ ಏನೇನಾಯ್ತು? ಮೊಟ್ಟ ಮೊದಲನೇದಾಗಿ ಮಾನವ ಏನ್ ಮಾಡಿದ? ಒಂದ ಕಡೆ ಇರಾಕ್ ಪ್ರಾರಂಭ ಮಾಡಿದ. ಅಲ್ಲಿ ಇದ್ದ ಮೇಲೆ ಏನ್ ಮಾಡಿದ? ಕೃಷಿ ಮಾಡಾಕ್ ಸ್ಟಾರ್ಟ್ ಮಾಡಿದ. ಕೃಷಿ ಮಾಡುವಾಗ ಏನ್ ಮಾಡಿದ? ಮೊದಲು ಭತ್ತ ಅಲ್ಲ, ಗೋಧಿಯನ್ನ ಮೊಟ್ಟ ಮೊದಲನೇದಾಗಿ ಅವನು ಬೆಳೆದ. ಎಲ್ಲಿ ಬೆಳೆದ? ಪಾಕಿಸ್ತಾನದ ಮೆಹರ್ಗಢದಲ್ಲಿ. ಅದು ಸುಲೇಮಾನ್ ಮತ್ತು ಕಿರ್ತರ್ 2 ಬೆಟ್ಟಗಳ ನಡುವೆ ಇರುವಂತಹ ಪ್ರದೇಶ. ಇಷ್ಟ ಆಯ್ತಾ? ಈಗ ಅದನ್ನ ಏನ್ ಬೆಳ್ಯಾಕತ್ತಿದ್ದ ಅವನು ಗೋಧಿ, ಅಥವಾ ಏನ್ ಅವನು ಒಂದ ಕಡೆ ಇರಾಕತ್ತಿದ್ದ, ಆ ಟೈಮ್ನಲ್ಲಿ ಪ್ರಾಣಿಗಳನ್ನು ಕೂಡ ಸಾಕಾಕ್ ಸ್ಟಾರ್ಟ್ ಮಾಡಿದ. ಮೊಟ್ಟ ಮೊದಲನೇದಾಗಿ ಸಾಕಿರುವಂತಹ ಪ್ರಾಣಿ ಯಾವ್ದು ಹೇಳ್ರಿ? ಯಾವುದು? ನಾಯಿಯನ್ನ ಸಾಕಿದ. ನೋಡ್ರಿ, ಆ ಟೈಮ್ ದಿಂದನೂ ಕೂಡ ಏನು ಅಂತಂದ್ರೆ ನಾಯಿ ಸಾಕ್ತಾರೆ. ಈಗಲೂ ಕೂಡ ನಾಯಿ ಸಾಕಾಕತ್ತಾರೆ. ಇದು ಯಾವಾಗಿಂದ ಹೇಳಿದ್ದು? ನವಶಿಲಾಯುಗ 7000 BC ಇದ್ದಿದ್ದು. ಯಾವಾಗಿಂದದು? 7000 BC ಇದ್ದಿದ್ದು ಅಂತಂದ್ರ ಬಿಫೋರ್ ಕ್ರೈಸ್ಟ್. 7000 BC ಇದ್ದು. ಸೊ ಓಕೆನಾ? ಸೊ ಇಲ್ಲಿ ಪಾಕಿಸ್ತಾನದ ಮೆಹರ್ಗಢದಲ್ಲಿ ಆಯ್ತು. ಆಮೇಲೆ ನಾಯಿ ಕೂಡ ಸಾಕಿದ. ಇದಾದ್ಮೇಲೆ ಈಗೇನ್ ಅವರು ಬೆಳೆದಿರ್ತಾರ ಬೆಳೆ, ಆ ಬೆಳೆಯನ್ನ ಇಡಾಕ್ ಏನ್ ಬೇಕು? ಗಡಿಗೆ ಬೇಕು. ಗಡಿಗೆಯನ್ನ ತಯಾರಿಸಿದ. ಗಡಿಗೆ ತಯಾರು ಮಾಡಕ್ ಏನ್ ಬೇಕು? ಚಕ್ರ ಬೇಕು. ಚಕ್ರದ ಅನ್ವೇಷಣೆ ಆಯ್ತು. ಸೊ ಹಿಂಗ ಸೀರಿಯಲ್ ಪ್ರಕಾರವಾಗಿ ನೆನಪಿಟ್ಕೊಂಡ್ರೆ ಎಲ್ಲಾ ನೆನಪು ಉಳಿತಾವು. ಇಲ್ಲಾಂದ್ರೆ ನೆನಪು ಉಳಿಯಂಗಿಲ್ಲ. ಸೊ ಈಗ ಇಲ್ಲಿ ಒಂದ್ ಸ್ವಲ್ಪ ಕಾಲಚಕ್ರದ ಬಗ್ಗೆ ನಾವು ಕೂಡ ಒಂದ್ ಸ್ವಲ್ಪ ನೋಡೋಣ. ಕಾಲಚಕ್ರ. ಸೊ ಈಗ ಇಲ್ಲಿ ನಾವು ಕಾಲಚಕ್ರವನ್ನ ಈ ರೀತಿ ನಾವು ಹೇಳಿದ್ವಿ ಅಂತಂದ್ರ ಇದನ್ನ 0 ಕ್ಯಾಲೆಂಡರ್ ಅಂತ ಅನ್ಕೊಳ್ಳೋಣ. ಇದು ಎಷ್ಟು? ಈಗ 2026 ಅಂತ ಅನ್ಕೊಳ್ಳೋಣ. ಓಕೆ. ಸೊ ಇಲ್ಲಿ 0 ದಿಂದ ಈಚೆ ಕಡೆ ಹೋದಂಗ ಏನ್ ಬರ್ತೈತಿ? ಬಿಫೋರ್ ಕ್ರೈಸ್ಟ್ ಬರ್ತೈತಿ. ಇದನ್ನ ಅನ್ನ ಡೊಮೇನ್ ಅಂತ ಕರಿತೇವಿ. AD ಅಂತ ಕರಿತೇವಿ. ಓಕೆನಾ? ಇದು ಕ್ರಿಸ್ತ ಪೂರ್ವ ಅಂತ ಕರಿತೇವಿ. ಇದನ್ನ ಏನಂತ ಕರಿತೀವಿ? ಇಸ್ವಿ ಅಂತ ಕರಿತೀವಿ. ಓಕೆ, ಕ್ರಿಸ್ತ ಪೂರ್ವ ಅಥವಾ ಕ್ರಿಸ್ತ ಶಕ. ಓಕೆ, ಕ್ರಿಸ್ತ ಶಕ, ಇಸ್ವಿ ಅಂತ ಇದನ್ನ ಕರಿತೇವೆ. ಈ ಸೈಡ್ ಬಂದು ಅಂತಂದ್ರ ಕ್ರಿಸ್ತ ಪೂರ್ವ,
ಈ ಸೈಡ ಕ್ರಿಸ್ತ ಶಕ AD, ಇದು BC, ಇದು AD. ಸೊ ಇಲ್ಲಿ ಈಗ ನಾವೇನಿದ್ದೇವೆ 2026 AD ದಲ್ಲಿ ಇದ್ದೇವೆ. ಸೊ ಇಲ್ಲಿ ನಾ ಹೇಳಿದೀನಿ ನೋಡ್ರಿ, ನಿಮ್ಗೆ ಏನ್ ಹೇಳ್ರಿ 7000 BC ಅಂತ ಹೇಳಿದ್ನಿ. ಈ ಟೈಮ್ ದಲ್ಲಿ ಏನಾಗಿದೆ, ಮೊಟ್ಟ ಮೊದಲನೇದಾಗಿ ಕೃಷಿ ಕೂಡ ಪ್ರಾರಂಭವಾಯ್ತು. ಹೌದಾ, ಕೃಷಿ ಪ್ರಾರಂಭವಾಯ್ತು. ಮೊಟ್ಟ ಮೊದಲನೇದಾಗಿ ಏನ್ ಬೆಳೆದ್ರು ಅವರು, ಗೋಧಿಯನ್ನ ಬೆಳೆದ್ರು. ಈ ಟೈಮ್ ದಲ್ಲಿ ಗೋಧಿಯನ್ನ ಬೆಳೆದ್ರು. ಆದ್ರೆ ಈಗಿಂದಕ್ಕೆ ನಾವು ಹೋಲಿಸಿದ್ವಿ ಅಂತಂದ್ರೆ ಇದೊಂದು 2000, ಇದೊಂದು 7000 ಅಂತಂದ್ರೆ 9000 ವರ್ಷಗಳ ಹಿಂದೆ ಏನಾಗೈತಿ, ಗೋಧಿಯನ್ನ ಬೆಳೆದ್ರು. ಅವಾಗ ಕೃಷಿ ಇರ್ತಕ್ಕಂಥದ್ದು ಪ್ರಾರಂಭವಾಗಿದೆ. ಹೌದಾ, ಇದು ಏನು ಕಾಲ ಒಂದು ಲೈನ್ ಇದು. ಹೌದಾ, ಟೈಮಿಂಗ್ ಲೈನ್ ಇದೆ ಇದು. ಸೊ 7000 BC ಇದ್ದು ಇಲ್ಲಿ ಇದು 0 ಯಾವ್ದಕ್ ಅನ್ಕೊಂಡಾರ ಅಂತಂದ್ರ ಯಾರ ಕ್ರೈಸ್ತ ಧರ್ಮದ ಯೇಸು ಕ್ರಿಸ್ತ ಜನ್ಮ ಏನಾಗಿತ್ತಲ್ಲ, ಯೇಸು ಕ್ರೈಸ್ತ ಏನ್ ಜನ್ಮ ಆಗೈತಿ, ಆ ಜನ್ಮದ ದಿನವನ್ನ 0 ಅಂತ ಹೇಳಿ ಅನ್ಕೊಂಡಾರ. ಯೇಸು ಕ್ರೈಸ್ತನ ಜನ್ಮದ ದಿನವನ್ನ ಅಂತ ಹೇಳಿ ಅನ್ಕೊಂಡಾರ, ಇಲ್ಲಿ 0 ಅಂತ ಹೇಳಿ ಅನ್ಕೊಂಡಾರ. ಇಲ್ಲಿಂದ 1 ವರ್ಷ 2 ವರ್ಷ 3 ವರ್ಷ ಹಿಂಗ 2026 ಅಂದ್ರೆ ಯೇಸು ಕ್ರೈಸ್ತ ಜನ್ಮ ಆಗಿ 2026 ವರ್ಷ ಆಯ್ತು. ಓಕೆನಾ. ಸೊ ಈ ರೀತಿ. ಆಮೇಲೆ ಈ ಯೇಸುವಿನ ಹಿಂದಿನ ಕಾಲ ಇದು ಬಿಫೋರ್ ಕ್ರೈಸ್ಟ್, ಎನ್ನ ಡೊಮೇನ್ ಅಂತ ಕರಿತೀವಿ. ಓಕೆ, ಎನ್ನ ಡೊಮೇನ್ ಅಂತಂದ್ರೆ ಅರ್ಥ ಏನಾಗ್ತೈತಿ, ಯೇಸುವಿನ ಶರಣನಲ್ಲಿ ಅಥವಾ ಯೇಸುವಿನ ದೇವರ ಕಾಲದಲ್ಲಿ ಅಂತ. ದೇವರ ಕಾಲದಲ್ಲಿ, ಇದು ದೇವರ ಕಾಲದಲ್ಲಿ, ಇದು ದೇವರ ಹಿಂದಿನ ಕಾಲದಲ್ಲಿ. ಸೊ ಈ ರೀತಿ ಟೈಮ್ ಲೈನ್ ಕ್ಯಾಲೆಂಡರ್ ಇರುವಂತದ್ದು ನಡೀತೈತಿ. ಇವತ್ತಿನ ನಾವು ಕ್ಯಾಲೆಂಡರ್ ಏನು ಯೂಸ್ ಮಾಡಕತ್ತೇವಿ ಅದು ನಮ್ದು ಕ್ಯಾಲೆಂಡರ್ ಅಲ್ಲ, ಭಾರತದ್ದು. ಅದು ಏನು ಅಂತಂದ್ರ ಕ್ರೈಸ್ತ ಧರ್ಮದ್ದು ಮಾಡಿರುವಂತಹ ಏನು ಅಂತಂದ್ರ ಒಂದು ಕ್ಯಾಲೆಂಡರ್. ಕ್ರೈಸ್ತ ಧರ್ಮ ಅಂದ್ರ ಬೇರೆ ಯುರೋಪ್ ದಿಂದ ಮಾಡಿರ್ತಕ್ಕಂತಹ ಒಂದು ಕ್ಯಾಲೆಂಡರ್. ಓಕೆ, ಸೊ ಇದು ಏನು ಅಂತಂದ್ರೆ ಟೈಮ್ ಲೈನ್ ಅದ್ರ ಬಗ್ಗೆ ಇಷ್ಟು ಮಾಹಿತಿ. ಇಷ್ಟು ಎಲ್ಲ ಗೊತ್ತಾಯ್ತದು ಶಿಲಾಯುಗದ ಬಗ್ಗೆ. ಹಳೆ ಶಿಲಾಯುಗದಲ್ಲಿ ಇವು ಪಾಯಿಂಟ್ಸ್ ನೆನಪಿಟ್ಕೊಳ್ರಿ, ಮಧ್ಯ ಶಿಲಾಯುಗದಲ್ಲಿ ಇದು, ನವ ಶಿಲಾಯುಗದಲ್ಲಿ ಇದು ನೆನಪಿಟ್ಕೊಳ್ಬೇಕು. ಓಕೆ, ಇಷ್ಟು ಆದ್ಮೇಲೆ ಈಗ ಯಾವ್ದು ಮುಗೀತು, ಇಲ್ಲಿಗೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ನಾವು ಲಿಖಿತ ಸಾಕ್ಷಿಗಳೆಲ್ಲ ಶಿಲಾಯುಗದಲ್ಲಿ 3 ಪಾರ್ಟ್ಸ್ ಗಳನ್ನ ನೋಡಿದ್ವಿ. ಯಾವ್ಯಾವ್ದು 3 ಪಾರ್ಟ್ಸ್ ಗಳನ್ನ ನೋಡ್ಕೊಂಡಿವಿ ನಾವು. ಒಂದನೇದ್ದು ಹಳೆ ಶಿಲಾಯುಗ, ಆದಿ ಮಾನವ ಆಗಿದ್ದ, ಬೆಂಕಿ ಕಂಡು ಹಿಡ್ದ, ಇದು ಮೊದಲ ಅನ್ವೇಷಣೆ ಆಯ್ತು. ಚಿತ್ರಕಲೆಯನ್ನು ಕೂಡ ಮಾಡಿದ್ದ. ಇದು ಮಧ್ಯಪ್ರದೇಶದ ಭೀಮಬೆಟ್ಕಾದಲ್ಲಿ ನಮಗ ಕಂಡು ಬರ್ತಾವ ಈ ರೀತಿ ಚಿತ್ರಗಳು. ಮಧ್ಯ ಶಿಲಾಯುಗದಲ್ಲಿ ಆಯುಧಗಳಿದ್ದು ಚಿಕ್ಕದಾಗಿದ್ದು ಮೈಕ್ರೋಲಿತ್ ಅಂತ ಕರೆದ್ರು. ಅಂತಿಮ ಸಂಸ್ಕಾರ ಇಲ್ಲಿ ಪ್ರಾರಂಭ ಮಾಡಿದ. ಶಿಲಾಯುಗದಲ್ಲಿ ಒಂದ ಕಡೆ ವಾಸಿಸ್ಲಿಕ್ಕೆ ಪ್ರಾರಂಭಿಸಿದ, ಕೃಷಿ ಮಾಡಿದ. ಕೃಷಿ ಪಾಕಿಸ್ತಾನದ ಮೆಹರ್ಗಢದೊಳಗೆ ಮಾಡಿದ. ಆ ಮೆಹರ್ಗಢ ಸುಲೇಮಾನ್ ಮತ್ತು ಕಿರ್ತರ್ ಬೆಟ್ಟಗಳ ನಡುವೆ ಇದೆ. ಆ ಒಂದು ಬೆಳೆದಿರುವಂತಹ ಗೋಧಿಯನ್ನ ಇಡ್ಲಿಕ್ಕೆ ಗಡಿಗೆ ತಯಾರಿಸಿದ. ಗಡಿಗೆ ತಯಾರು ಮಾಡಕ್ ಚಕ್ರದ ಅನ್ವೇಷಣೆ ಆಯ್ತು. ಇದು ಮಾನವನ ಮೊದಲ ಆಧುನಿಕ ಅನ್ವೇಷಣೆ ಆಯ್ತು. ಸೊ ಈ ರೀತಿ ನೆನಪಿಟ್ಕೊಂತ ಹೋಗ್ರಿ. ಸೊ ಇಷ್ಟು ಇಲ್ಲಿಗೆ ಸಾಕು ಇವತ್ತು. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ಇದೇನ್ ಮುಗೀತು, ಪ್ರಾಗೈತಿಹಾಸಿಕ ಮುಗೀತು. ಈಗ ನೆಕ್ಸ್ಟ್ ಆದ್ಯ ಇತಿಹಾಸವನ್ನ ನೋಡೋಣ. ಆದ್ಯ ಇತಿಹಾಸದಲ್ಲಿ ಬರುವಂತಹ ಯಾವ್ದು ಬರ್ತೈತಿ, ಸಿಂಧು ನದಿ ನಾಗರಿಕತೆ ಬರ್ತೈತಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ನೆಕ್ಸ್ಟ್ ಕ್ಲಾಸ್ ದಲ್ಲಿ ಮಾಡೋಣ. ಅಲ್ಲಿವರೆಗೆ ನೋಟ್ಸ್ ಮಾಡ್ಕೊಡ್ರಿ, ಒಳ್ಳೆ ರೀತಿಯಿಂದ ರಿವಿಷನ್ ಮಾಡ್ಕೊಂಡು ಸ್ಟಡಿ ಮಾಡ್ರಿ. ಧನ್ಯವಾದಗಳು. ಜೈ ಹಿಂದ್.